ಹೆಲೋ ಗೈಸ್, ನಮಸ್ಕಾರ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಫ್ರೀ ಫೈರ್ ಅವರು ಒಂದು ಹೊಸ ಇವೆಂಟ್ ನ ಬಿಟ್ಟಿದ್ದಾರೆ. ಅವರ ಆನಿವರ್ಸರಿ ಅಂದ್ರೆ 8th ಆನಿವರ್ಸರಿಗೆ, ಬರ್ತ್ಡೇಗೆ ಅಂಡ್ ದಿವಾಳಿಗೆ ಇನ್ನು ವಿಂಟರ್ ಲ್ಯಾಂಡ್ ಅಂತ ಒಂದಿದೆ. ಅದಕ್ಕೆ ಒಂದೊಂದ್ ತರದ್ ಒಂದೊಂದು ಗಿಫ್ಟ್ ಅನ್ನ ಬಿಟ್ಟಿದ್ದಾರೆ. ಇವಾಗ ನಾವು ಕ್ಲೈಮ್ ಮಾಡ್ಕೊಂಡಿರೋದು ಬರ್ತ್ಡೇ ಇವೆಂಟ್ ನ ಕ್ಲೈಮ್ ಮಾಡ್ಕೊಂಡಿದೀವಿ. ಓಕೆನಾ? ಅದನ್ನ ಯಾವ ತರಪ್ಪ ಅಂತ ಕ್ಲೈಮ್ ಅಂತ ನೋಡೋಣ ಬನ್ನಿ. ಓಕೆನಾ? ಆಕ್ಚುಲಿ ಹೇಳ್ಬೇಕಂದ್ರೆ ನಮಗೆ 3 ಪ್ರೈಮ್ ಬಂದಿದೆ. 3 ಪ್ರೈಮ್ ಯಾವ ತರ ಬಂತ ಅನ್ನೋದೇ ನನಗೆ ಡೌಟ್ ಆಗಿದೆ ಗೈಸ್. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಒಂದು 6 hours ಆಯ್ತು ಟಾಪ್ ಅಪ್ ಮಾಡಿಲ್ಲ. ಓಕೆನಾ? ಇದು ಟಾಪ್ ಅಪ್ ಬಂದ್ಬಿಟ್ಟು ಹೇಗೆ 1 ಪಾಯಿಂಟ್ ಈಸ್ ಈಕ್ವಲ್ ಟು 1 ಡೈಮಂಡ್. ಓಕೆನಾ? 100 ನಿಮಿಷ ಬಿಡಿ. ಇವಾಗ ನಾವು ಓಕೆನಾ ಬರ್ತ್ಡೇನ ಕ್ಲೈಮ್ ಮಾಡ್ಕೊಂಡಿದೀವಿ. ಓಕೆನಾ? ನಾವ್ ಇವಾಗ ಆನಿವರ್ಸರಿ ಯಾವ ತರ ಮಾಡ್ಕೋಬೇಕು ಅಂದ್ರೆ ನೋಡಿ, ಅವ್ರ ಡೇಟ್ ಕೂಡ ಮೆನ್ಷನ್ ಮಾಡಿದ್ರು. 1/7/2025 ಅಂತ ಇದೆ. ಇಲ್ಲಿ 7/7/2025 ಅಂತ ಇದೆ. ನಾವು 7/7 ಒಳಗೆ ಕ್ಲೈಮ್ ಮಾಡ್ಕೋಬೇಕಾಗಿತ್ತು. ಬಟ್ ಆದ್ರೆ ಈಗ ಅದು ಬರ್ತಿಲ್ಲ. ನಾವ್ ಯಾವ ತರಪ್ಪ ಇದನ್ನ ಕ್ಲೈಮ್ ಮಾಡ್ಕೊಳೋದು ಅಂತ ಏನಾದ್ರು ಕೇಳಿದ್ರೆ, ಓಕೆನಾ, ಇಲ್ಲಿ ಹೇಳಿ ನೋಡಿ ಬನ್ನಿ. ಇವಾಗ ನಾವು ಬ್ಯಾಕ್ ಹೋಗ್ಬಿಟ್ಟು ಸೆಟ್ಟಿಂಗ್ ಮೇಲೆ ಹೋಗ್ಬೇಕು. ಸೆಟ್ಟಿಂಗ್ ಮೇಲೆ ಹೋಗಾದ್ಮೇಲೆ ಇಲ್ಲಿ ಅಕೌಂಟ್ ಅಂಡ್ ಬೇಸಿಕ್ ಅಂತ ಇದೆಯಲ್ಲ, ಅಕೌಂಟ್ ಅಂಡ್ ಬೇಸಿಕ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಬೇಕು. ಅಕೌಂಟ್ ಅಂಡ್ ಬೇಸಿಕ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಕಸ್ಟಮರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ವಲ್ಪ ವೆಯ್ಟ್ ಮಾಡಬೇಕು. ಬಂದ ಮೇಲೆ ರಿಫ್ರೆಶ್ ಕೊಡೋಣ. ಓಕೆ, ಫೈನಲಿ ಗಾಯ್ಸ್ ಈ ತರ ಬಂತು. ಓಕೆನಾ? ಬ್ರೌಸರ್ 1 ಅಂತ ಇಲ್ಲಿ ನಿಮ್ಮ ID ಹೆಸರು ಕೂಡ ತೋರಿಸ್ತಿರ್ಬೇಕು. ಇನ್ನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ. ಓಕೆನಾ? ಯಾವ್ದಿದು? ಇಲ್ಲಿ XFF ಇವೆಂಟ್ ರಿಡೀಮ್ ಆಪ್ಷನ್ ಕೋಡ್ ಅಂತ ಇರುತ್ತಲ್ಲ, ಈ ರಿಡೀಮ್ ಆಪ್ಷನ್ ಕೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದ್ಮೇಲೆ ಒಂದು ಫ್ಯೂ ಸೆಕೆಂಡ್ಸ್ ಆಗಿದ್ಮೇಲೆ ಮೇಲೆ ಮತ್ತೆ ಸ್ಕ್ರೋಲ್ ಡೌನ್ ಮಾಡಬೇಕು. ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಇಲ್ಲಿರುತ್ತೆ ನೋಡಿ, ಇದು ವಿಸಿಟೆ HTTPS ಅಂತ ಇರುತ್ತಲ್ಲ, ಆ ರಿವರ್ಡ್ FFgarena.in ಅಂತ ಇರುತ್ತಲ್ಲ, ಇದನ್ನ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಓಕೆನಾ? ಕ್ಲಿಕ್ ಮಾಡಿದ ಮೇಲೆ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಶೋ ಎನಿವೆ ಅಂತ ಇರುತ್ತಲ್ಲ, ಶೋ ಎನಿವೆ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಒಂದ್ಸರಿ ನೀವು ರಿಸ್ಟ್ರಿಕ್ಷನ್ ಓದ್ಕೊಂಡ್ಬಿಡಿ. ನಾನು ಆಗ್ಲೇ ಓದಿದ್ದೀನಿ, ನಿಮಗೆ ಹೇಳೋದು ಬೇಡ ಅಂತ ಗೊತ್ತಾಗುತ್ತೆ ಅಂತಾನೆ ನಾನು ಇದನ್ನ ಕೈ ಬಿಟ್ಟಿರೋದು. ಓಕೆನಾ? ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಓಕೆ ಗೈಸ್, ಈ ತರ ಇಂಟರ್ಫೇಸ್ ಬಂದ ಮೇಲೆ ನೀವು ಇಲ್ಲಿ ಏನ್ ಮಾಡಬೇಕು, ನಿಮ್ಮ ರೀಡಿಂಗ್ ಕೋಡ್ ಅನ್ನ, ಓಕೆನಾ, ನಾನು ಇಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ, ಈ ರೀಡಿಂಗ್ ಕೋಡ್ ಅನ್ನ ನೀವು ಇಲ್ಲಿ ಹಾಕ್ಬೇಕು. ಓಕೆನಾ? ಈ ರೀಡಿಂಗ್ ಕೋಡ್ ಹಾಕ್ಬಿಟ್ಟು ನೀವು ಕ್ಲೈಮ್ ಅಂತ ಕೊಟ್ರೆ, ಕನ್ಫರ್ಮ್ ಅಂತ ಕೊಟ್ರೆ ಮುಗೀತು ಗೈಸ್, ನಿಮ್ಮ ರೀಡಿಂಗ್ ಕೋಡ್ ಬಂದಿರುತ್ತೆ. ಓಕೆನಾ? ರೀಡಿಂಗ್ ಕೋಡ್ ಬಂದ ಮೇಲೆ ಫೈನಲಿ ಗೈಸ್ ನಿಮ್ಗೆ ಯಾವ ತರ ಟಾಸ್ಕ್ ಕೊಡ್ತೀನಪ್ಪ ಅಂತಂದ್ರೆ, ನಿಮಗೆ ಆ ರೀಡಿಂಗ್ ಕೋಡ್ ಬೇಕಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಓಕೆನಾ? ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರೋದನ್ನ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ನಾನು ನಿಮ್ಗೆ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಡ್ತೀನಿ. ಆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಅದನ್ನ ಸಬ್ಮಿಟ್ ಮಾಡಿದ್ಮೇಲೆ ನಾವು ನಿಮಗೆ ಪರ್ಸನಲ್ ಆಗಿ ಆ ರೀಡಿಂಗ್ ಆಪ್ಷನ್ ಕೋಡ್ ನ ನಿಮಗೆ ಕಳಿಸ್ತೀನಿ. ಓಕೆನಾ? ಆ ಕೋಡ್ ತಗೊಂಡ್ಬಿಟ್ಟು ನಾನು ಹೇಳಿರೋ ಫಾಲೋ ಅಪ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನೀವು ಬಂದು ಫ್ರೀ ಫೈರ್ ಅಲ್ಲಿ ಕಸ್ಟಮರ್ ಸರ್ವಿಸ್ಗೆ ಹೋಗಿ ನೀವೇನಾದ್ರೂ ಅಪ್ಡೇಟ್ ಮಾಡಿದ್ರೆ, ಕನ್ಫರ್ಮ್ ಮಾಡಿದ್ರೆ, ನಿಮಗೆ ಯಾವುದು ಆನಿವರ್ಸರಿ ಇರ್ತಕ್ಕಂಥ 1000 ಡೈಮಂಡ್ಸ್ ಅಂಡ್ ನ್ಯೂ ಗೋಲ್ಡನ್ ಬಂಡಲ್ ಇದೆಯಲ್ಲ, ಕ್ರಿಮಿನಲ್ ಬಂಡಲ್, ಅದು ಕೂಡ ಬರುತ್ತೆ. ಫೈನಲಿ ಗೈಸ್, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಆಪರ್ಚುನಿಟಿನ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಫ್ರೀ ಫೈರ್ ಅವರು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಈ ಥರ ಕೊಡ್ತಿರೋದು.